ಕ್ಷೇತ್ರ ಎಲ್ಲರ ಚಿತ್ತವನ್ನು ಹರಿಸಿದೆ. ಅಲ್ಲಿ ನಿಲ್ಸಕ್ಕೆ ಹೇಳ್ರಪ್ಪ ಅವ್ರಿಗೆ, ಅಲ್ಲಿ ಹೋಗಿ ಯಾರು ನಿಲ್ಲಿಸ್ರಿ. ಆದರೂ ಕೂಡ ಏನಿವತ್ತು ಇನ್ನು ಕೇವಲ 10 ದಿನಗಳು ಮಾತ್ರ ಉಳಿದಿದೆ. 10 ದಿನದಲ್ಲಿ ಕರ್ನಾಟಕದ ಗತವೈಭವವನ್ನು, ಈ ನಾಡಿನ ಇತಿಹಾಸವನ್ನು ಭಾರತ ದೇಶಕ್ಕೆ ಅಲ್ಲ ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥ ಅದಕ್ಕೆ ಈ ಇಡೀ ವಯಸ್ಸಿನಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ತಮ್ಮ ಸಂಚಾರವನ್ನು, ತಮ್ಮ ಮಾರ್ಗದರ್ಶನವನ್ನು, ತಮ್ಮ ಅನುಭವವನ್ನು ರಾಜ್ಯದ ಜನತೆಗೆ ನೀಡ್ತಾ ಇದ್ದಾರೆ. ನಾನಾದರೂ ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ಈಗಾಗಲೇ 2 ಗಂಟೆ ಆಗ್ತಾಯಿದೆ. ನಾನು ನನ್ನ ತಾಯಿಯಂದಿರಲ್ಲಿ, ಹಿರಿಯರಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ನನ್ನ ಮನವಿ ಆದರೂ ಇಷ್ಟೇ, ದೇಶ ಇವತ್ತು ಸುಸೂತ್ರವಾಗಿ ನಡೀತಾ ಇದೆ ಅನ್ನೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡು IND ಯಾವುದೇ ಒಬ್ಬ ಸರಿಯಾದ ನಾಯಕನನ್ನು ಆಯ್ಕೆ ಮಾಡದೇ ಇರುವ ಸಂದರ್ಭದಲ್ಲಿ 142 ಕೋಟಿ ಭಾರತೀಯರನ್ನು ಯಾವ ರೀತಿ ಕರ್ಕೊಂಡು ಹೋಗಬೇಕು, ಅವರ ಜೀವನದಲ್ಲಿ ಒಂದು ಸಣ್ಣ ಅಪಚಾರ ಕೂಡ ಆಗೋದಕ್ಕೆ ಬಿಡೋದು ಬೇಡ. ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳಿಗೆ ಅದನ್ನು ನಿರಂತರವಾಗಿ ಬಗೆಹರಿಸ್ತಕ್ಕಂಥ ಒಬ್ಬ ನಾಯಕನನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಈ ದೇಶಕ್ಕೆ 2 ಬಾರಿ ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿಗೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತ ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟಂಥವರು ಈ ರಾಷ್ಟ್ರದ ಪ್ರಧಾನಮಂತ್ರಿ, ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರು. ಅವರ ದೂರದೃಷ್ಟಿಯ ಚಿಂತನೆ, ದೇಶದ ಬಗ್ಗೆ ಅವ್ರಿಗಿರ್ತಕ್ಕಂಥ ಗೌರವ, ಈ ದೇಶ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಎಲ್ಲಕ್ಕಿಂತ ಮಿಗಿಲಾಗಿ ಈ ದೇಶ ಅಖಂಡ ಭಾರತವಾಗಿ ಉಳಿಬೇಕು, ಈ ದೇಶವನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದು ಸಣ್ಣ ಅಪಚಾರವೂ ಕೂಡ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಬಂಧುಗಳೇ, ನಾನಾದರೂ ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗೋದಿಲ್ಲ. ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ನೆನ್ನೆ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ, ಸೋಮಣ್ಣವ್ರು ಏನು ಅಭಿವೃದ್ಧಿ ಮಾಡವ್ರೆ, ಎಲ್ಲಿ ಮಾಡವ್ರೆ ತೋರಿಸ್ಲಿ ಅಂತ. ನಾನು ಅವ್ರಿಗೊಂದು ವಿನಂತಿಯನ್ನು ಮಾಡ್ತೀನಿ, ದುರಾಂಕಾರದಿಂದ ಮಾತನಾಡೋದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ವರ್ಣಾ ಕ್ಷೇತ್ರಕ್ಕೆ ನೀವೇ ಸ್ವತಃ ಶಾಸಕರಾಗಿದ್ರಿ, ಎಷ್ಟು ಸಾವಿರ ಮನೆಗಳನ್ನು ಕೊಟ್ಟು ತಾವೇ ನನ್ನನ್ನು ಕರೆಸಿ ಮಂತ್ರಿಯನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಹೇಳ್ತೀರಿ, ನನ್ನ ಜೀವನದಲ್ಲಿ ನಾನು ಯಾವುದೂ ಕಾರ್ಯಕ್ರಮ ಮಾಡಿಲ್ಲ, ಸೋಮಣ್ಣ ಸಾವಿರಾರು ಮನೆಗಳನ್ನು ಕೊಟ್ಟಿದ್ದಾನೆ, ಆ ಮನೆಗಳನ್ನು ಇವತ್ತು ಬಡವ್ರಿಗೆ ಹಂಚ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳ್ದವ್ರು ಯಾರು ಸ್ವಾಮಿ? ತಾವು ಅರ್ಥ ಮಾಡ್ಕೊಳ್ಳಿ. ಎಲ್ಲಿಂದ ಬರ್ತಾರೆ ಅಂತಾರೆ, ನಾನು ಎಲ್ಲಿಂದಾನು ಬಂದಿಲ್ಲ ಸ್ವಾಮಿ, ನಾನು ಕರ್ನಾಟಕದವನು, ಈ ಮಣ್ಣಿನವನು. ನೀವೆಲ್ಲಿಂದ ಬಂದಿದ್ದೀರಿ? ಏನಕ್ಕೆ ಹೋದ್ರಿ ಬಾದಾಮಿಗೆ? ನೀವು ಬಾದಾಮಿಗೆ ಹೋಗಿ ಎದ್ದು ಬರಲಿಲ್ವಾ? ಇಲ್ಲಿ ಸೋತು ನೀವು ಕೊಪ್ಪಳಕ್ಕೆ ಹೋಗಿ ಸೋಲಿಲ್ವಾ? ದಯಮಾಡಿ ನಾನು ವಿನಂತಿ ಮಾಡ್ತೀನಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಎಲ್ಲಿ ಮನೆ ಕೊಟ್ಟವ್ರೆ ಅಂತೀರಿ? ನಾನು ಕೇವಲ ಕಾಡುಗೊಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ಅವಧಿಯಲ್ಲಿ 31,000 ಮನೆಗಳನ್ನು ಕೊಟ್ಟಿದ್ದೀನಿ. ಆದೇಶವನ್ನು ನಿಮಗೆ ಕಳಿಸ್ಕೊಡ್ತೀನಿ. ರಾಜ್ಯದಲ್ಲಿ 5 ಲಕ್ಷ ಮನೆಗಳನ್ನು ಕೊಟ್ಟಿದ್ದೀನಿ. ಬೆಂಗಳೂರಿನಲ್ಲಿ 53,000 ಮನೆಗಳಿಗೆ 543 ಎಕರೆ ಜಾಗವನ್ನು ತೆಗೆದುಕೊಂಡು ಕೊನೆ ಹಂತಕ್ಕೆ ತಂದಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ಒಂದು ಪ್ರಶ್ನೆಯನ್ನು ನಿಮಗೆ ಕೇಳೋದಕ್ಕೆ ಇಚ್ಛೆ ಪಡ್ತೀನಿ. ತಾವೇ ಮೊನ್ನೆ ಚಂದ್ರಾಲಯ ಒಟ್ಟಿನಲ್ಲಿ ನಿಮ್ಮ ಕನಕ ಗುರುಪೀಠವನ್ನು ಕಾರ್ಯಕ್ರಮಕ್ಕೆ ಹೋಗಿದ್ರಿ. ಇದು ಸರ್ಕಾರದ ಬಿಲ್ಡಿಂಗಾ ಇಲ್ಲ ಸ್ವಂತದ ಅಂತ ನೀವು ಕೇಳಲಿಲ್ವ ಸ್ವಾಮಿ? ಅದು ಕೂಡ ಸೋಮಣ್ಣ ಕಟ್ಟಿದ್ದೇನೆ. 350 ಬೆಡ್ಡಿನ ಆಸ್ಪತ್ರೆಗಳು ಗೋವಿಂದರಾಜ ನಗರದಲ್ಲಿ ಕಟ್ಟಿ ಮಾಡಿ ಓಪನ್ ಮಾಡಿದ್ರೆ 1 ವರ್ಷ ಆಯ್ತಾ ಬಂತು. ಅದನ್ನು ಸುಸರ್ಜಿತವಾಗಿ ನಡ್ಸೋಕೆ ಆಗ್ತಾ ಇದೆಯಾ ಸ್ವಾಮಿ ನೀವು? 68 ಬೆಡ್ಡಿನ ಡಯಾಲಿಸಿಸ್ ಆಸ್ಪತ್ರೆಯನ್ನು ನಾನು ಮಾಡಿದ್ದೀನಿ. ಅದಕ್ಕೂ ಸಂಗೊಳ್ಳಿ ರಾಯಣ್ಣ ಡಯಾಲಿಸಿಸ್ ಆಸ್ಪತ್ರೆ ಅಂತ ಇಟ್ಟಿದ್ದೀನಿ. ನೋಡಲಿಲ್ವ ಸ್ವಾಮಿ ನೀವು? ಒಂದು ಮಾತನ್ನು ಹೇಳ್ತೀನಿ, ತಾವೇ ಮಂತ್ರಿಗಳಾಗಿದ್ರಿ. ಚಾಮರಾಜನಗರ ಜಿಲ್ಲೆಗೆ
ನೀರೇ ಬರೋದಿಲ್ಲ ಅಂತ ಹೇಳ್ತಾ ಇದ್ರಿ. 231 ಕೆರೆಗಳಿಗೆ 400 ಕೋಟಿಗೂ ಮೇಲ್ಪಟ್ಟು ದುಡ್ಡನ್ನು ಕೊಟ್ಟು ಸನ್ಮಾನ್ಯ ಯಡಿಯೂರಪ್ಪನವ್ರ ಕಾಲದಲ್ಲಿ, ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ ಆ ಕೆರೆಗಳಿಗೆ ನೀರನ್ನು ತುಂಬಿಸೋದಕ್ಕೆ ಈ ಸೋಮಣ್ಣನ ಪಾತ್ರ ಇದೆಯೋ ಇಲ್ವೋ? ಸಿದ್ದರಾಮಯ್ಯ ಸಾಹೇಬ್ರೆ ನೀವೇ ಹೇಳಿ. ಒಂದು ಮಾತನ್ನು ಹೇಳ್ತೀನಿ, ಎಲ್ಲೋ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ನೀವು ರಾಜ್ಯದ ಮುಖ್ಯಮಂತ್ರಿ, 7.5 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ, ಏಕವಚನ ಪ್ರಯೋಗವನ್ನು ದಯಮಾಡಿ ನಿಲ್ಲಿಸಬೇಕಾಯ್ತದೆ, ದಯಮಾಡಿ ನಿಲ್ಲಿಸಬೇಕಾಯ್ತದೆ. ಇದು ನಿಮ್ಮ ಸಂಸ್ಕಾರ ಅಲ್ಲ, ಇದು ನಿಮ್ಮ ನಡವಳಿಕೆ ಅಲ್ಲ. ನಾನು ನಿಮ್ಮಷ್ಟೇ ಕೆಲಸ ಮಾಡಿದ್ದೀನಿ, ಅದೃಷ್ಟ ಆಯಿತು, ಯಾವುದೋ ಜನ್ಮದ ಪುಣ್ಯ ನೀವು ಮುಖ್ಯಮಂತ್ರಿ ಆದ್ರಿ. ಅರ್ಹತೆ ಅನ್ನೋದು ಯಾರ ಮನೆಯ ಸೊತ್ತಲ್ಲ. ಅರ್ಹತೆ ಇದ್ದಂಥವ್ರಿಗೆ ಅವಕಾಶಗಳು ಸಿಗ್ತಕ್ಕಂಥದ್ದು ಭಾರಿ ಕಡಿಮೆ. ಇದನ್ನು ತಾವು ಯೋಚನೆ ಮಾಡಬೇಕು ಸಿದ್ದರಾಮಯ್ಯ ಸಾಹೇಬ್ರೆ. ನನಗೂ ಕೂಡ ಮಾತನಾಡೋಕ್ಕೆ ಬರ್ತದೆ, ಅದರ ಅವಶ್ಯಕತೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ. ದಯಮಾಡಿ ವಿನಂತಿ ಮಾಡ್ತೀನಿ, ದಯಮಾಡಿ ವಿನಂತಿ ಮಾಡ್ತೀನಿ, ಬೇರೆಯವರು ಕೂಡ ಮನುಷ್ಯರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ, ಬೇರೆಯವರು ಮನುಷ್ಯರು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಸರಿ ಅನ್ನೋದನ್ನು ತಾವೇ ಯೋಚನೆ ಮಾಡಿ. 86 ಜನ ಶಾಸಕರನ್ನು ಸಹಿ ಹಾಕಿಸಿ ಇಲ್ಲೇ ಕುಳಿತಿದ್ದಾರೆ ಪುಣ್ಯಾತ್ಮ ದೇವೇಗೌಡರು. ಅವರು ಅವತ್ತು ರಾಷ್ಟ್ರದ ಪ್ರಧಾನಿಗಳಾದಾಗ, ನಿಕಟಪೂರ್ವ ಪ್ರಧಾನಿಗಳಾಗಿ ಬಂದಾಗ ನಿಮಗೋಸ್ಕರವಾಗಿ JH ಪಟೇಲರ ವಿರುದ್ಧವಾಗಿ ನಿಂತು 86 ಜನ ಶಾಸಕರ ಸೈನನ್ನು ಹಾಕಿಸಿ ದೇವೇಗೌಡರಿಗೆ ತಗೊಂಡೋಗಿ ಕೊಟ್ಟೆ ನನ್ನ ಮನವಿಯನ್ನು, ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗೋದು ಮಾಡಿ ಅಂತ. ಎಲ್ಲೋಯ್ತು ಸಿದ್ದರಾಮಯ್ಯನವರು ಇವೆಲ್ಲ? ತಾವು ವರ್ಣಾದಲ್ಲಿ ಬೈ ಎಲೆಕ್ಷನ್ ನಿಂತಾಗ ಅವತ್ತು ಕಣ್ಮಾನೆ ಕುಮಾರಸ್ವಾಮಿ ಅವರು BJP ಅವರು ಒಂದಾಗಿದ್ದರು. ಅವತ್ತು ನನ್ನ ಬಟ್ಟೆಯನ್ನು ಅರ್ಧಾಕಿ ಕಾರನ್ನು ಹೊಡೆದಾಕಿದ್ರು ದೇವಲಾಪುರದಲ್ಲಿ. ಆದರೂ ಕೂಡ 42 ಬೂತಲ್ಲಿ, ಒಂದೇ ಕೋಮಿನ 42 ಬೂತ್ಗಳಲ್ಲಿ ನಿಮಗೆ 2100 ಓಟ್ಗಳನ್ನು ಕೊಡಿಸಿದ್ದು ಇದೇ ಸೋಮಣ್ಣ ಸ್ವಾಮಿ, ಇದೇ ಸೋಮಣ್ಣ ಸಿದ್ದರಾಮಯ್ಯನವರೇ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.